ಈ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಇಂದಿಗೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ನಾವು ವೈಯಕ್ತಿಕವಾಗಿ ನಾನು ಈ ವಿಚಾರದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ಸಹಿಯನ್ನು ಹಾಕಬೇಕು, ಅಂತಿಮ ಅಧಿಸೂಚನೆ ಹೊರಗೆ ಬರಬೇಕು ಅಂತೇಳಿ ಅವರಿಗೆ ಪತ್ರ ಮುಖಾಂತರ ತಿಳಿಸಿದ್ವಿ. 6ನೇ ತಾರೀಕು ಇಲ್ಲಿವರೆಗೆ ಏನು ಇದರ ಫಲಪ್ರದ ಆಗಿಲ್ಲ. ಅದಕ್ಕೆ ನಿನ್ನೆ ಆಮರಣ ಉಪವಾಸವನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತೇಳಿ ಹೇಳಿದ್ದು ಪತ್ರಿಕೆಯಲ್ಲಿ ತಮಗೆಲ್ಲ ಗೊತ್ತಿದೆ. ವೈಯಕ್ತಿಕವಾಗಿ ನಿರ್ಧಾರ ನಂದಿದ್ದರೂ ಸಹ ಎಲ್ಲರೂ ಸರ್ವಾನುಮತದ ನಿರ್ಧಾರ ಆಗಬೇಕು, ಎಲ್ಲ ಹೋರಾಟಗಾರರು ಕೂಡಿ ವೇದಿಕೆಯಲ್ಲಿ ಚರ್ಚೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದಾಗ ಇವತ್ತು ಬೆಳಿಗ್ಗೆ ಬಂದು ನಾವೆಲ್ಲರೂ ಚರ್ಚೆಯನ್ನು ಮಾಡಿದ್ವಿ. ಎಲ್ಲ ಹೋರಾಟಗಾರರು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇದು ಆದಿತ್ಯವಾರ ಸಂಜೆಯ ಒಳಗೆ ಅಧಿಸೂಚನೆಗೆ ಗೌರವಾನ್ವಿತ ರಾಜ್ಯಪಾಲರು ಅಂಕಿತವನ್ನು ಹಾಕದೇ ಇದ್ದರೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾನು ಹಾಗೂ ನನ್ನೊಂದಿಗೆ ಸುಮಾರು 10 ಜನ ಯುವಕರು, ಮಹಿಳೆಯರು, ಬೇರೆ ಬೇರೆ ಪಕ್ಷದವರು ಸಹ ಮತ್ತು ಹಿರಿಯರು ಸಹ ಆಮರಣ ಉಪವಾಸವನ್ನು ಸೋಮವಾರ 10 ಗಂಟೆಗೆ ಪ್ರಾರಂಭಿಸ್ತೇವೆ. ಆ ಕಾರಣಕ್ಕಾಗಿ ತಿಳಿದವರು ತಾವು ಕೂಡಲೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇದಕ್ಕೆ ರಾಜಕಾರಣ ಮಾಡಬಾರ್ದು ಅಂಥೇಳಿ ಮತ್ತೊಮ್ಮೆ ಎಲ್ಲ ಹೋರಾಟಗಾರರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನನಗೆ ಏನು ಅಂದರೆ ಒಬ್ಬ ಹೋರಾಟಗಾರನಾಗಿ, ಒಬ್ಬ ನ್ಯಾಯವಾದಿಯಾಗಿ ನ್ಯಾಯಕ್ಕಾಗಿ ವಾದವನ್ನು ಕೋರ್ಟ್ನಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕ ರಂಗದಲ್ಲಿಯೂ ಸಹ ಅನ್ಯಾಯ ಆದಾಗ ಹೋರಾಟವನ್ನು ಮಾಡುವ ಪ್ರವೃತ್ತಿಯನ್ನು ರೂಢಿಸಿಕೊಂಡಂಥವನು ನಾನು. ಇದರಲ್ಲಿ ಪ್ರಥಮವಾಗಿ ನಮಗೆ ಬಹಳ ಖುಷಿಯಾಗಿತ್ತು. ಧಾರವಾಡದ ಜನತೆಗೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡಿ ಈ ನಿರ್ಧಾರವನ್ನು ತೆಗೆದುಕೊಂಡು ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಅದು ಅಂತಿಮ ರೂಪ ಹೊಂದಿ ರಾಜ್ಯಪಾಲರ ಹತ್ರ ಬಂದಿತ್ತು ಅನುಮೋದನೆಗಾಗಿ. ಆದರೆ ಇದರಲ್ಲಿ ರಾಜಕಾರಣ ಕೊಡ್ತು. ಈಗ ಬಿ ಜೆ ಪಿಯವರೇ ಮತ್ತು ಯಾಕಂದರೆ ಬಿ ಜೆ ಪಿಯವರು ಶಾಸಕರು ಇರ್ಬೋದು. ಯಾಕಂದರೆ ನನಗೆ ನಿನ್ನೆ ಆಘಾತ ಆಯಿತು. ಇದೇ ಶಾಸಕರು ಮೊದಲು ಆಗಬೇಕು ಅಂಥೇಳಿ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಈಗ ನಿನ್ನೆ ನನಗೊಂದು ದಾಖಲೆಯನ್ನು ಕೊಟ್ಟರು. ಅವರು ಗೌರವಾನ್ವಿತ ರಾಜ್ಯಪಾಲರಿಗೆ ಇದನ್ನು ಮಾಡಬೇಡಿ, ತಡೆ ಹಿಡೀರಿ ಅಂಥೇಳಿ. ಇದು ಏನು ಹಂಗಂದ್ರೆ ಇದು ರಾಜಕಾರಣ ಅಲ್ವಾ? ಅದಕ್ಕೆ ಅವ್ರಿಗೂ ಸಹ ತಿಳಿಬೇಕು, ಶಾಸಕರಾಗಿದ್ದು ಧಾರವಾಡದ ಜನತೆಯ ಅವರಿಗೆ ಓಟ್ ಹಾಕಿದ್ದಾರೆ ಅಂಥೇಳಿ ಅವರು ಆಶೆ ಬಂದಿದ್ದಾರೆ. ಈ ವ್ಯತಿರಿಕ್ತ ನಡವಳಿಕೆಗಳು ಅವರಿಗೆ ಭಾರಿ ಪರಿಣಾಮವನ್ನು ಬೀರ್ತದೆ ಅಂಥೇಳಿ. ಅಷ್ಟೇ ಅಲ್ಲ, ಈಗ ಪಕ್ಷ ಹಾಗಾದರೆ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ, ಇಲ್ಲಿ ಸಂಸದರು ಬಿ ಜೆ ಪಿಯವ್ರನ್ನ ಪಕ್ಷ ಅದು ಇದಲ್ಲ, ಆದರೆ ಅವರು ಸಂಸದರು. ಆ ಸಂಸದರು ಸಹ ಮುತುವರ್ಜಿ ವಹಿಸಿ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿಯನ್ನು ಮಾಡಿಕೊಳ್ಳಬೇಕು. ಕಾನೂನು ಚೌಕಟ್ಟಿನಲ್ಲಿ ನಿರ್ಧಾರಗಳಾಗಿವೆ, ಕೂಡಲೇ ಅದಕ್ಕೆ ಅಂಕಿತ ಹಾಕಬೇಕು ಅಂತ ಅವರು ಸಹ ಹೇಳಬೇಕು. ಇದು ಇಷ್ಟು ದಿನ ಆದರೂ 6ನೇ ತಾರೀಕಿನಿಂದ ಇದು ಚಲೋ ಆಗಿದೆ. ನಿನ್ನೆಯಿಂದ ಸತ್ಯಾಗ್ರಹ ಪ್ರಾರಂಭ ಆಗಿದೆ. ಕೂಡಲೇ ವಿನಂತಿಯನ್ನು ಹೋರಾಟಗಾರ ಪರವಾಗಿ ವಿನಂತಿಯನ್ನು ಅವರಿಗೂ ಸಹ ಮಾಡ್ತೇನೆ. ನಾ ರಾಜಕಾರಣಿ ಅಲ್ಲ, ಪಕ್ಷದ ವಿರೋಧ ಇದು ಅಲ್ಲ, ನಮ್ಮದು ಯಾವ ಪಕ್ಷ ಇಲ್ಲ. ಹೋರಾಟದ ಪಕ್ಷ, ಅನ್ಯಾಯದ ವಿರುದ್ಧ ಹೋರಾಟದ ಪಕ್ಷದವು. ಆ ಕಾರಣಕ್ಕಾಗಿ ಸಂಸದರಿಗೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೂ ವಿನಂತಿ ಮೂಲಕ ಕೇಳ್ಕೊಳ್ತಾರೆ ಏನಂದ್ರೆ, ಕೂಡಲೇ ತಾವು ಮುತುವರ್ಜಿ ವಹಿಸಿ ಬಂದು ರಾಜ್ಯಪಾಲರನ್ನ ಕಂಡು, ಅಷ್ಟೇ ಅಲ್ಲ ನಾವು ಪತ್ರವನ್ನು ಸಹ ಬರೆದಿದ್ದೇವೆ ಗೌರವಾನ್ವಿತ ರಾಜ್ಯಪಾಲರಿಗೆ, ಏನು ಅಂತೇಳಿ ನಮಗೆ ಒಂದು ಅವಕಾಶವನ್ನು ಕೊಡಿ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದು ಸಹ ಬಂದಿಲ್ಲ. 6ನೇ ತಾರೀಕು ಕಳಿಸಿದ್ದೇವೆ ನಾವು, ಅದಕ್ಕೂ ಸಹ ಉತ್ತರವಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿಯ ಜನರ ನಾಡಿ ಮಿಡಿತವನ್ನು ಅರಿತವರು ರಾಜಕಾರಣಿಗಳು, ಸಂಸದರು ಸಹ ಅತಿ ಪ್ರಬುದ್ಧತೆಯಿಂದ ಕೆಲಸವನ್ನು ಮಾಡಿದ್ರೆ ಅದು ಪ್ರಶ್ನೆ ಬೇರೆ. ಆದರೆ ಇದರಲ್ಲಿ ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಹುಬ್ಬಳ್ಳಿಗೆ ಹೋಗ್ತಾ ಇದೆ. ಅದಕ್ಕೆ ಜನ ನೊಂದಿದ್ದಾರೆ ಧಾರವಾಡದಲ್ಲಿ. ಕೂಡಲೇ ಅವರು ಕಾರ್ಯಪ್ರವೃತ್ತರಾಗಿ ಈ ವಿಷಯವನ್ನು, ಗಂಭೀರತೆಯನ್ನು, ಜನರ ಭಾವನೆಯನ್ನು ಕೆರಳುವ ಪೂರ್ವದಲ್ಲಿ ನಾವೇನು ಆಮರಣ ಉಪವಾಸ ಸೋಮವಾರ ಪ್ರಾರಂಭ ಮಾಡ್ತೇವೆ. ಕೂಡಲೇ ನಿರ್ಧಾರವನ್ನು ತೆಗೆದುಕೊಂಡು ಚರ್ಚೆ ಮಾಡಿ, ಗೌರವಾನ್ವಿತ ರಾಜ್ಯಪಾಲರೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡದೇ ಇದ್ದರೆ ಇದು ಯಾವ ದಿಕ್ಕನ್ನು ಹೋಗ್ತದೆ ನಾ ಹೇಳೋಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ. ಇದು ಮುಂಚೆಯಿಂದ ಧಾರವಾಡ ಜಿಲ್ಲೆ ಅಂತಾನೆ ಹೆಸರು ಪ್ರಸಿದ್ಧಿಯನ್ನು ಪಡೆದಿದೆ. ಆದ್ರೆ ಹುಬ್ಬಳ್ಳಿಗೆ ಯಾಕೆ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟರು? ಧಾರವಾಡ ಇಲ್ಲಿ ನಾವು ಎಲ್ಲರೂ ಹುಬ್ಬಳ್ಳಿ ಧಾರವಾಡ ಒಂದೇ ಅಂತೇಳಿ ತಿಳ್ಕೊಂಡಿದ್ವಿ. ಆದರೆ ಈ ದಶಕಗಳಿಂದ ನೋಡಿದಾಗ, ಅಂಕಿಅಂಶಗಳನ್ನು ಪರಿಗಣಿಸಿದಾಗ ಧಾರವಾಡ ಜಿಲ್ಲೆ ಹೋಗಿ ಇದು ಧಾರವಾಡ ಒಂದು ಹಳ್ಳಿಯಾಗಿದೆ. ಆದರೆ ಇಲ್ಲೆಲ್ಲ ಎಂತೆಂಥ ಮೇಧಾವಿಗಳಿದ್ದಾರೆ, ಕಲಾವಿದರಿದ್ದಾರೆ, ಅಷ್ಟೇ ಅಲ್ಲ ಪಂಡಿತರಿದ್ದಾರೆ, ವಿದ್ಯೆಯನ್ನು ಬಲ್ಲವರಿದ್ದಾರೆ. ಇದ್ದರೂ ಸಹ ಶಾಂತ ಚಿತ್ತರು. ಆದರೆ
ಯಾವಾಗ ಅನ್ಯಾಯಕ್ಕೆ ಒಂದು ಮಿತಿ ಇರ್ತದೆ. ಆದರೆ ಇಲ್ಲಿವರೆಗೆ ನಾವು ನಂಬಿಕೆ ಕೆಟ್ಟವರಿಲ್ಲ ಈ ಜಗದಲ್ಲಿ, ನಂಬಿಕೆಯನ್ನು ಇಟ್ಟಿದ್ವಿ. ಇದು ನಂಬಿಕೆಗೆ ದ್ರೋಹ ಆಗಿದೆ. ಆ ಕಾರಣಕ್ಕಾಗಿ ಅಮಾನವ ಉಪವಾಸವನ್ನು ಸೋಮವಾರದಿಂದ ಪ್ರಾರಂಭ ಮಾಡ್ತೇವೆ.